ನಾವು ಸಬ್ಸ್ಟಿಟ್ಯೂಷನ್ ಟೆಕ್ನಿಕ್ ಯೂಸ್ ಮಾಡಬಹುದಾ ತಿಳ್ಕೊಳ್ಳೋಣ. ನಮಸ್ಕಾರ, ನಾನು ಸ್ಟ್ಯಾಮರಿಂಗ್ ಕ್ಯೂರ್ ಸ್ಪೆಷಲಿಸ್ಟ್ ಪ್ರತ್ಯಯ್ ಬಾಗ್ಚಿ. ನಾವು 25,000ಕ್ಕಿಂತ ಜಾಸ್ತಿ ಜನರಿಗೆ ಕ್ಯೂರ್ ಮಾಡಿದೀವಿ. ನೆಕ್ಸ್ಟ್ ನೀವಿರ್ಬೇಕು. ಸಮಟೈಮ್ಸ್ ನಮಗೆ ಗೊತ್ತಿರುತ್ತೆ ದಟ್ ನಾವು ಈ ವರ್ಡ್ ಅಲ್ಲಿ ಸ್ಟಕ್ ಆಗ್ತೀವಿ. ಆವಾಗ ನಾವು ಆ ವರ್ಡ್ ಬದಲು ಬೇರೆ ವರ್ಡ್ ಯೂಸ್ ಮಾಡ್ತೀವಿ ಅಥವಾ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೀವಿ, ಸೊ ದ್ಯಾಟ್ ಆ ವರ್ಡ್ ಅವಾಯ್ಡ್ ಆಗುತ್ತೆ. ಈ ಟೆಕ್ನಿಕ್ಗೆ ನಾವು ಸಬ್ಸ್ಟಿಟ್ಯೂಷನ್ ಟೆಕ್ನಿಕ್ ಅಂತ ಕರಿತೀವಿ. ಈ ಟೆಕ್ನಿಕ್ ವರ್ಕ್ ಆಗುತ್ತಾ? ಡೆಫಿನೆಟ್ಲಿ ವರ್ಕ್ ಆಗುತ್ತೆ, ಬಟ್ ನಾಟ್ ಆಲ್ವೇಸ್. ಸಮಟೈಮ್ಸ್ ನೀವು ಇಷ್ಟು ಸ್ಟ್ರಗಲ್ ಮಾಡ್ತೀರಾ ದಟ್ ಆಲ್ಟರ್ನೇಟ್ ವರ್ಡ್ ಕೂಡ ಬರಲ್ಲ, ಆರ್ ಕೆಲವು ವರ್ಡ್ಸ್ಗೆ ಆಲ್ಟರ್ನೇಟ್ ವರ್ಡ್ ಇರಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಮ ಹೆಸರು ಅಜಯ್ ಇದ್ರೆ ನಾನು ವಿಜಯ್ ಅಂತ ಹೇಳಕ್ಕಾಗಲ್ಲ, ನಿಮಗೆ ಆ ವರ್ಡ್ ಯೂಸ್ ಮಾಡಲೇಬೇಕು. ಈ ಟೆಕ್ನಿಕ್ ಗ್ಯಾರಂಟಿಡ್ ಟೆಕ್ನಿಕ್ ಅಂತ ಹೇಳಕ್ಕಾಗಲ್ಲ. ಬಟ್ ಸಬ್ಸ್ಟಿಟ್ಯೂಷನ್ ಟೆಕ್ನಿಕ್ ಸಮಟೈಮ್ಸ್ ಯೂಸ್ ಮಾಡಬಹುದಲ್ವಾ? ನೀವು ಸಬ್ಸ್ಟಿಟ್ಯೂಷನ್ ಟೆಕ್ನಿಕ್ ಯೂಸ್ ಮಾಡಿದ್ರೆ ನೀವು ಈ ಸಲ ಎಸ್ಕೇಪ್ ಆಗಬಹುದು, ಬಟ್ ಆ ವರ್ಡ್ ಭಯ ನಿಮ್ಮ ಮನಸ್ಸಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ. ಯಾವ ಟೈಮಲ್ಲಿ ನಿಮಗೆ ಆ ವರ್ಡ್ ಯೂಸ್ ಮಾಡಲೇಬೇಕು, ಆ ಟೈಮಲ್ಲಿ ನಿಮ್ಮ ಮನಸ್ಸು ನಿಮಗೆ ಆ ವರ್ಡ್ ಯೂಸ್ ಮಾಡಕ್ಕೆ ಬಿಡಲ್ಲ. ಸೊ ಈ ಟೆಕ್ನಿಕ್ ನಾನು ರೆಕಮೆಂಡ್ ಮಾಡಲ್ಲ. ಸೊಲ್ಯೂಷನ್ ಏನು? ಸೊಲ್ಯೂಷನ್, ನಮ್ಮ ಸ್ಟ್ಯಾಮರಿಂಗ್ ಕ್ಯೂರ್ ಕೋರ್ಸ್ ನಲ್ಲಿ ನಾವು ನಿಮಗೆ ಕರೆಕ್ಟ್ ಸೆಟ್ ಆಫ್ ಪ್ರಾಕ್ಟೀಸಸ್ ಅಂಡ್ ಟೆಕ್ನಿಕ್ಸ್ ಟೀಚ್ ಮಾಡ್ತೀವಿ, ಸೊ ದ್ಯಾಟ್ ನೀವು ನಿಮ್ಮ ತೊದಲುವಿಕೆಯ ಪ್ರಾಬ್ಲಮ್ ಅನ್ನು ಕ್ಯೂರ್ ಮಾಡಬಹುದು. ಆಮೇಲೆ ನೀವು ಎಲ್ಲ ಸಿಚುವೇಶನ್ ಅಲ್ಲಿ ಎಲ್ಲ ವರ್ಡ್ ಸರಿಯಾಗಿ ಹೇಳಬಹುದು. ನಾವು ಯಾವುದೇ ರೀತಿಯ ಸ್ಟ್ಯಾಮರಿಂಗ್ ಪ್ರಾಬ್ಲಮ್ ಕೇವಲ 10 ಕ್ಲಾಸಸ್ ನಲ್ಲಿ ಕ್ಯೂರ್ ಮಾಡ್ತೀವಿ. ನಿಮ್ಮ ಸ್ಟ್ಯಾಮರಿಂಗ್ ಪ್ರಾಬ್ಲಮ್ ಎಷ್ಟಾದ್ರೂ ಜಾಸ್ತಿ ಇರಲಿ, ನಿಮ್ಮ ಏಜ್ ಏನೇ ಇರಲಿ, ನಿಮ್ಮ ಸ್ಟ್ಯಾಮರಿಂಗ್ ಪ್ರಾಬ್ಲಮ್ ಈಸಿಲಿ ಅಂಡ್ ಶ್ಯೂರ್ಲಿ ನಾವು ಕ್ಯೂರ್ ಮಾಡ್ತೀವಿ. ನಿಮ್ಮ ಸ್ಟ್ಯಾಮರಿಂಗ್ ಕ್ಯೂರ್ ಮಾಡಲು ನನಗೆ ಕಾಲ್ ಮಾಡಿ.